ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿಲ್ಲಿ ಮಕ್ಳಿಗೋಸ್ಕರ ಜೆಲ್ಲಿ ಕೇಕ್ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೌಲಿಗೆ ಆ ಪೌಡರ್ ಎಷ್ಟಿರುತ್ತೆ ಅಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಮತ್ತು ಅದ್ರ ಒಳಗಡೆನೆ ಒಂದು ಸ್ಮಾಲ್ ಪ್ಯಾಕೆಟ್ ಇರುತ್ತೆ, ಅದು ಸಕ್ಕರೆ ಪೌಡರು. ಎರಡನ್ನೂ ಹಾಕ್ಕೊಂಡು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಕಾಫಿ ಗ್ಲಾಸ್ ಅಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು. ಇದಕ್ಕೆ ತುಂಬ ತೆಳ್ಳೆ ಆದರೆ ವೇಸ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಕಾಫಿ ಗ್ಲಾಸ್ ಅಷ್ಟು ಬಿಸಿನೀರು ಕಾಯಕ್ಕೆ ಇಟ್ಬಿಡೋಣ. ನೋಡಿ, ಈ ಗ್ಲಾಸಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎರಡು ಮಿಕ್ಸ್ ಆಗಬೇಕು, ಗಂಟೆಲ್ಲೂ ಆಗಬಾರ್ದು. ಅದಕ್ಕೋಸ್ಕರ ಮುಂಚೆನೇ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಡೈರೆಕ್ಟ್ ಇದನ್ನು ನೀರಿಗೂ ಹಾಕ್ಬೋದು, ಕುದಿಯೋ ನೀರಿಗೆ, ಬಟ್ ಅದು ವೇಸ್ಟ್ ಆಗುತ್ತೆ, ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ನೀರು ಕುದಿಯೋ ಟೈಮ್ಗೆ ಇದನ್ನ ಹಾಕಬೇಕು. ನೀರು ಕುದಿಬೇಕಾದ್ರೆ ಹಾಕಬೇಕು, ಅದಕ್ಕೂ ಮುಂಚೆ ಹಾಕಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ನೀರು ಕುದಿಬೇಕಾದ್ರೆ ನಾವು ಹಾಕಿ ಫುಲ್ ಅದ್ರ ಒಳಗಡೆ ಎಲ್ಲ ಬೌಲಲ್ಲಿ ಏನು ಸಕ್ಕರೆದು ಮತ್ತು ಆ ಪೌಡರ್ದು ಇರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ಈ ಥರ ಬಿಸಿನೀರು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು. ಕೈ ಬಿಡಬಾರ್ದು, ಕೈ ಬಿಟ್ಟರೆ ಕೆಳಗಡೆನೆ ಅದು ಗಟ್ಟಿಗೆ ಆಗ್ಬಿಡುತ್ತೆ. ಸಕ್ಕರೆ ಇರುತ್ತಲ್ಲ, ಅದೆಲ್ಲ ಗಟ್ಟಿಗೆ ಹಾಕಿ ಕಚ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಥರ ಮಾಡ್ತಾರೆ. ನೀವು ನೋಡಿ, ಒಂದೆರಡು ಮೂರು ಸಲ ಹಿಂಗೆ ಮೇಲೆ ನೋಡಿದಾಗ ಸಕ್ಕರೆ ಕರಗಿರಬೇಕು. ಮತ್ತು ಇದನ್ನು ತುಂಬ ಟೈಮ್ ಕುದಿಸ್ಬೇಕಂತ ಏನಿಲ್ಲ, ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಸಿಮ್ಮಲ್ಲಿ ಏನು ಇಟ್ಕೊಂಡು ಕುದಿಸ್ಬೇಡಿ, ಉರಿ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತಿರೋದು. ಮತ್ತು ಇದನ್ನು ಒಂದು ಪ್ಲೇನ್ ತಟ್ಟೆಗೆ ಯಾವುದೇ ರೀತಿ ಎಣ್ಣೆ ಹಾಕಬೇಕಾಗಿಲ್ಲ, ಏನಂದ್ರೆ ಏನೂ ಇಲ್ಲ. ಇದು ಒಂದು ಮಳ್ಳು ಬಂದಿದ ತಕ್ಷಣ, ಈ ಥರ ಮೇಲೆ ಕುದ್ದು ಬಂದಿದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಈಗ ನೋಡಿ, ಕಂಪ್ಲೀಟಾಗಿ ಆಯಿತು. ಯಾವುದೇ ರೀತಿ ಸಕ್ಕರೆ ಏನೂ ಸಿಗ್ತಿಲ್ಲ ಸ್ಪೂನಲ್ಲೂ ಅಷ್ಟೇ. ನೀವು ಅದೇ ಥರ ಚೆಕ್ ಮಾಡ್ಕೊತಾ ಇರಿ. ಜಸ್ಟ್ ಈ ಥರ ಬಂದಮೇಲೆ, ಒಂದು ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ಸೆಟ್ ಆಗೋದು ಬಿಡಿ. ಇದನ್ನೇನು ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ. ನೀವು ಜಸ್ಟ್ ಇದನ್ನು ಹೊರಗಡೆನೇ ಇಟ್ಟರೆ ಸಾಕು. ಇನ್ನೂ ಒಂದು ಹಾಲೆಲ್ಲ ಬಿಸಿ ಮಾಡಿ ಅದೊಂದು ಪೌಡರ್ ಮಾಡೋಷ್ಟು ಒಳಗಡೆ ಇದು ರೆಡಿ ಆಗೋಗಿರುತ್ತೆ. ಅದನ್ನು ಸೆಟ್ ಆಗೋದಕ್ಕೆ ಇಟ್ಬಿಟ್ಟು ಇಲ್ಲಿ ಹಾಲು ಕಾಯಕ್ಕಿಟ್ಟು, ಹಾಲು ಬಿಸಿ ಮಾಡಿ ಅದಕ್ಕೆ ಸಕ್ಕರೆನಾದರೂ ಹಾಕೋಬೋದು, ಸಕ್ಕರೆ ಪೌಡರ್ ಆದರೂ ಹಾಕೋಬೋದು. ನಾನಿಲ್ಲಿ ಸಕ್ಕರೆ ಪೌಡರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಸಕ್ಕರೆ ಪೌಡರ್ ಹಾಕೋತಾ ಇದ್ದೀನಿ. ನಿಮ್ಗೇನಾದ್ರು ಸ್ವೀಟ್ ಜಾಸ್ತಿ ಬೇಕು ಅನ್ನೋರಿದ್ರೆ ನೀವು ಇನ್ನೂ ಜಾಸ್ತಿ ಹಾಕ್ಕೊಂಡು ನೀವು ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಇದು ಬಿಸಿ ಆಗೋಷ್ಟ್ರೊಳಗಡೆ ನಾವಿಲ್ಲಿ ಜೆಲ್ಲಿನ ಆಗಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ನಾನು ಯಾವುದೇ ಥರ ಫ್ರಿಜ್ಜಲ್ಲೂ ಇಟ್ಟಿಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಥರ ಎಲ್ಲ ಕಟ್ ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಬರ್ತಿದೆ. ಕಟ್ ಮಾಡಿ ಇದನ್ನೆಲ್ಲ ಒಂದು ಸ್ಪೂನಲ್ಲಿ ಹಿಂಗೆ ಅಂದರೆ ಸಾಕು. ಎಷ್ಟು ಚೆನ್ನಾಗಿ ಜೆಲ್ಲಿ ಆಗಿದೆ. ಇದಕ್ಕೆ ಏನಂದ್ರೆ ಏನೂ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 2 ಐಟಮ್ ಇದ್ದರೆ ಸಾಕು. ಇದನ್ನೆಲ್ಲ ಈ ಥರ ಪೀಸ್ ಮಾಡಿ ಇಟ್ಕೋಬೇಕು ಸಪ್ರೇಟು. ಅಷ್ಟರಲ್ಲಿ ಹಾಲು ಬಿಸಿಯಾಗಿರುತ್ತೆ ನಮಗೆ. ನಾನಿಲ್ಲಿ ಅಗರ್ ಅಗರ್ ಅವ್ರದ್ದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು 1 ಪ್ಯಾಕೆಟ್ ಏನಿದೆ ಅದು ಕಂಪ್ಲೀಟ್ ಹಾಕ್ಕೊಳ್ಳಿ. ಹಾಲು ನೀವು ಜಾಸ್ತಿ ತಗೊಳ್ಳಿ. ಹಾಕ್ಕೊಂಡು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಕೈ ಬಿಡೋಂಗಿಲ್ಲ, ಗಟ್ಟಿಗೆ ಆಗ್ಬಿಡುತ್ತೆ ಇದಿಲ್ಲ ಅಂದರೆ. ಮತ್ತು ಹಾಲು ಬಿಸಿ ಆಗಿದ ತಕ್ಷಣ ವೆಯ್ಟ್ ಮಾಡಬೇಡಿ. ಬಿಸಿ ಬಿಸಿ ಇರುವಾಗಲೇ ನೀವು ಅದನ್ನು ಈ ಥರ ಮೌಲ್ಡ್ ಒಳಗಡೆಗೆ ಹಾಕ್ಬೇಕು, ಕೇಕ್ ಮೌಲ್ಡ್ ಒಳಗಡೆ. ಕೇಕ್ ಮೌಲ್ಡ್ ಇಲ್ಲ ಅನ್ನೋರು ಏನೂ ತೊಂದರೆ ಇಲ್ಲ. ಯಾವುದಾದ್ರು ಒಂದು ಪಾತ್ರೆಗೆ ಏನು ಆಯಿಲೆಲ್ಲ ಹಚ್ಚಿ ಅದು ಇದು ಏನೂ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವುದೇ ರೀತಿ ಬಟರ್ ಆಗಲಿ ಆಯಿಲ್ ಆಗಲಿ ಏನೂ ಹಾಕೋ ಅವಶ್ಯಕತೆ ಇರೋಲ್ಲ. ಡೈರೆಕ್ಟ್ ಈ ಥರ ಹಾಕಿದ್ರೆ ಸಾಕು. ಫಸ್ಟು ನಾನಿಲ್ಲಿ ಇದನ್ನೆಲ್ಲ ಡಿಸೈನ್ ಆಗಿ ಬರಲಿ ಅಂತ ಫಸ್ಟು ಜೆಲ್ಲಿನ ಹಾಕೋಬಿಡ್ತಾ ಇದ್ದೀನಿ ಕೆಳಗಡೆಗೆ ಒಂದು ಲೇಯರು. ಮತ್ತು ಇನ್ನೊಂದು ಲೇಯರ್ಗೆ ಹಾಲು ಹಾಕೋತಾ ಇದ್ದೀನಿ. ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿದೆ ನೋಡಿ, ಬಟ್ ಇದು ಇನ್ನೂ ತೆಳು ಇರಬೇಕು. ತಕ್ಷಣ ಹಾಕಬೇಕು, ಬಿಸಿ ಬಿಸಿ ಇರುವಾಗಲೇ ಇದನ್ನು ಸೆಟ್ ಆಗೋದಕ್ಕೆ ಈಸಿ ಆಗುತ್ತೆ ನನಗೆ. ಮತ್ತು 1 ಲೇಯರ್ ಹಾಲು ಹಾಕಿದ್ಮೇಲೆ ಇನ್ನೊಂದು ಲೇಯರ್ ನಾನು ಜೆಲ್ಲಿ ಹಾಕೋತಾ ಇದ್ದೀನಿ. ಏನು ಜೆಲ್ಲಿ ಇರುತ್ತೆ ಎಲ್ಲ ಕಂಪ್ಲೀಟಾಗಿ ಹಾಕಿ ಸೆಟ್ ಮಾಡ್ಕೊಬಿಡಿ ನೀವು. ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸೋಣ ಅಂದ್ಬಿಟ್ಟು ಹಾಲೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಹಾಲು ತೊಗೊಂಡು ನೀವು ಎಷ್ಟು ಬೇಕಷ್ಟು ಇದು ಮೌಲ್ಡ್ ತುಂಬಾ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಲೇಯರ್ ಏನಿರುತ್ತೆ ಹಾಲು ಕಂಪ್ಲೀಟ್ ಹಾಕಿ, ಮತ್ತು ಅದ್ರ ಮೇಲೆ ಮಿಕ್ಕಿರೋ ಜೆಲ್ಲಿಗಳು ಏನೇನಿದೆ ಎಲ್ಲ ಹಾಕಿ ಸೆಟ್ ಮಾಡ್ಕೊಳ್ಳಿ. ಇದನ್ನು ಜಸ್ಟ್ ಹೊರಗಡೆ ಒಂದು 10 ನಿಮಿಷ ಇಟ್ಟರೆ ಸಾಕು ನಿಮಗೆ. 10 ನಿಮಿಷನೇನು ತಗೊಳ್ಳಲ್ಲ, ಒಂದು 5 ನಿಮಿಷಕ್ಕೆಲ್ಲ ಆಲ್ಮೋಸ್ಟ್ ಜೆಲ್ಲಿ ರೆಡಿನೇ ಆಗಿಬಿಟ್ಟಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ. ಸಂಜೆ ಸ್ಕೂಲಿಂದ ಬಂದಾಗ ಏನೇ ಸ್ನ್ಯಾಕ್ಸ್ ಕೇಳಿದ್ರು ಇದನ್ನ ಆರಾಮಾಗಿ ಮಗುಗೆ ಕೊಡ್ಬೋದು ನೀವು. ಮತ್ತು ಇದು ಸೆಟ್ಟಾಗಿ
ಒಂದು 5 ನಿಮಿಷ ಬಿಟ್ಮೇಲೆ ಸೆಟ್ ಆಗಿರುತ್ತೆ. ನಾವು ಒಂದು ಚಾಕಲ್ಲಿ ಸುಮ್ಮನೆ ಸುತ್ತ ಹಿಂಗೆ ಅದು ಏನು ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ಒಂದ್ಸಲ ಸುಮ್ಮನೆ ಮಾಡಿಯಾಗ ನಿಮ್ಗೆ ಗೊತ್ತಾಗುತ್ತೆ ಆಗಿದೆ ಇದು ಸೆಟ್ ಆಗಿದೆ ಅಂತ. ಒಂದು ಪ್ಲೇಟಿಗೆ ಮೌಲ್ಡ್ ಇರುತ್ತಲ್ಲ ಅದನ್ನ ಹಿಂಗೆ ಮಕ್ಕಡೆ ಮಾಡಿ ಒಂದ್ಸಲ, ಆವಾಗ ನಿಮಗೆ ಕೇಕು ಮೇಲ್ಗಡೆ ಹಿಂಗೆ ಟ್ಯಾಪ್ ಮಾಡಿದಾಗ ಕೇಕ್ ಕೆಳಗಡೆಗೆ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ತುಂಬಾ ಡಿಲಿಷಿಯಸ್ ಆಗಿ ಕಾಣ್ತಿದೆ. ತುಂಬಾನೇ ಈಸಿ ಮಾಡೋದಕ್ಕೂ, ನೀವು ನೋಡಿದ್ದೀರಾ ಎಷ್ಟು ಈಸಿಯಾಗಿ ಮಾಡಿದೆ ನಾನು ಅಂತ. ಮತ್ತೆ ನಿಮಗೆ ಇದ್ರದ್ದು ಪ್ರಾಡಕ್ಟ್ ಎಲ್ಲ ಕಡೆನೂ ಸಿಗುತ್ತೆ. ನಾನು ಏನು ತೋರಿಸಿಲ್ಲ, ಪ್ರಾಡಕ್ಟ್ ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಸಿಗುತ್ತೆ. ಸೊ ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ. ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ ಎಲ್ಲ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಇದೇ ರೀತಿ ನೆಕ್ಸ್ಟ್ ನಾನು ಬೇರೆ ಫ್ಲೇವರ್ನು ಮಾಡಿ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.